ಅಷ್ಟರಲ್ಲೇ ಚೆನ್ನಯ್ಯನು ಮಂತ್ರಿ ಮಕ್ಕಳ ಕೈಯಲ್ಲಿದ್ದ ಚೆಂಡನ್ನು ಮೇಲಕ್ಕೆಸೆದು ಯಾರು ಗೆಲ್ಲುತ್ತಾರೆ ಅವರಿಗೆ ಚೆಂಡು ಎಂದು ಆಟ ಶುರು ಮಾಡುತ್ತಾನೆ. ಕೆಲವೇ ಕ್ಷಣದಲ್ಲಿ 20ರಷ್ಟಿದ್ದ ಮಂತ್ರಿ ಮಕ್ಕಳ ಗುಂಪು ಚೆಂಡಾಟದಲ್ಲಿ ಸೋತು ಹೋಗುತ್ತಾರೆ. ಕೇವಲ 2ರಿಂದ ಸೋತು ಹೋದ ತನ್ನ ಮಕ್ಕಳನ್ನು ದೂರದಿಂದ ನೋಡಿದ ಮಂತ್ರಿ ಮಲ್ಲಯ್ಯನು ಸರಸರನೆ ಬಂದು ಕೋಟಿ ಚೆನ್ನಯ್ಯರ ಕೈಯಲ್ಲಿದ್ದ ಚೆಂಡನ್ನು ಬಲವಂತವಾಗಿ ಕಿತ್ತುಕೊಳ್ಳುತ್ತಾನೆ. ಅದಕ್ಕೆ ಕೋಟಿ ಚೆನ್ನಯ್ಯರಿಬ್ಬರು, ಮಂತ್ರಿಗಳೇ, ನ್ಯಾಯದಿಂದ ಗೆದ್ದ ಚೆಂಡನ್ನು ನೀವು ಅನ್ಯಾಯದಿಂದ ಕಿತ್ತುಕೊಂಡಿದ್ದೀರಿ. ನೀವು ಮಾಡಿದ್ದು ನ್ಯಾಯಸಮ್ಮತವಲ್ಲ ಎಂದರು. ಅದಕ್ಕೆ ಮಂತ್ರಿ ಮಲ್ಲಯ್ಯ, ಎಲ ಪಿಳ್ಳೆಗಳ, ನನಗೆ ನ್ಯಾಯ ಕಲಿಸುವಷ್ಟು ಸೊಕ್ಕು ಬಂತಾ ನಿಮಗೆ? ಈ ಪಡುಮಲೆಯಲ್ಲಿ ಈ ಮಂತ್ರಿ ಮಲ್ಲಯ್ಯ ಮಾಡಿದ್ದೇ ನ್ಯಾಯ. ನೀವು ಮಾಡಿದ್ದು ತಪ್ಪಾಯ್ತೆಂದು ಕಾಲಿಗೆ ಬಿದ್ದು ಕ್ಷಮೆ ಕೇಳಿ, ಇಲ್ಲವಾದರೆ ನಾನು ಯಾರೆಂದು ಗೊತ್ತಲ್ಲ ಎಂದು ಅಬ್ಬರಿಸುತ್ತಾನೆ. ಅದಕ್ಕೆ ಅವಳಿಗಳು, ಹೌದು, ಅಸ್ಥಿಪಂಜರದಲ್ಲಿ ಮಾಂಸ ತುಂಬಿದ ಮೋಸದ ಜೀವ, ಸಾರತತ್ವದ ಅಂಕೆ ಮೀರಿದ ಸೊಕ್ಕಿದ ಜೀವ, ಅಷ್ಟಮತ್ಸರಗಳಿಂದ ಮತಿಗೆಟ್ಟ ಮಂಕು ಜೀವ, ಬಡವರ ಕುತ್ತಿಗೆಗೆ ಕತ್ತರಿ ಇಟ್ಟು ಪಾಲೆಗಾರಿಕೆ ಮಾಡುವ ಮಂತ್ರಿ ಮಲ್ಲಯ್ಯ ನೀವೇ ಎಂದು ನಮಗೆ ಗೊತ್ತಿಲ್ಲವೇ? ಅಸತ್ಯ ಅಧರ್ಮದ ಆಮಲೇರಿದ ನಿಮ್ಮೊಂದಿಗೆ ಮಾತಿಗಿಳಿಯುವುದು ವ್ಯರ್ಥ. ಇಗೋ ಮಂತ್ರಿಗಳೇ, ಈ ತುಳುಭೂಮಿಯಲ್ಲಿ ನ್ಯಾಯ ಉಳಿಸಲು ನಮ್ಮ ಕುಲದೇವರಾದ ನಾಗಬ್ರಹ್ಮದೇವರನ್ನು ನೆನೆದು ಶಪಥ ಮಾಡುತ್ತೇವೆ. ನಾವು ದೊಡ್ಡವರಾಗಿ ನಿಮ್ಮ ಅನ್ಯಾಯದ ಕೈಯಿಂದ ನ್ಯಾಯದ ಚೆಂಡನ್ನು ಮರಳಿ ಪಡೆಯುತ್ತೇವೆ. ಈ ಭೂಮಿಯಲ್ಲಿ ಸತ್ಯಧರ್ಮವನ್ನು ಉಳಿಸುತ್ತೇವೆ ಎಂದು ಶಪಥವಿಟ್ಟು ಬಾಲಕರಿಬ್ಬರು ಹೊರಟರು. ಶಪಥವಿಟ್ಟು ಹೊರಟ ಅವಳಿಗಳು ಈ ನಾಡನ್ನು ಅಸತ್ಯ ಅಧರ್ಮದಿಂದ ಹೇಗೆ ಮುಕ್ತಿಗೊಳಿಸಲಿ ಎಂದು ಯೋಚಿಸುತ್ತಿದ್ದರು. ಇತ್ತ ಮಂತ್ರಿ ಮಲ್ಲಯ್ಯನ ಅನ್ಯಾಯ ದಿನದಿಂದ ದಿನಕ್ಕೆ ಹೆಚ್ಚಾಯಿತು. ಬಡವರ ಮೇಲಿನ ದೌರ್ಜನ್ಯ ಮುಗಿಲು ಮುಟ್ಟಿತು. ತುಳುನಾಡಲ್ಲಿ ನ್ಯಾಯದೇವತೆಯ ಅಂಗಭಂಗವಾದ ಚಿತ್ರಣ ಕೋಟಿ ಚೆನ್ನಯ್ಯರಿಗೆ ಗೋಚರಿಸುತ್ತದೆ. ಆಗಲೇ ಈ ಅವಳಿ ಬಾಲಕರಿಗೆ ಜ್ಞಾನೋದಯವಾಗುತ್ತದೆ. ಈ ಅನ್ಯಾಯವನ್ನು ಅಳಿಸಲು ಬುದ್ಧಿ ಬೇಕು, ಬುದ್ಧಿಗೆ ವಿದ್ಯೆ ಬೇಕು. ದೇಹ ಬಲ, ಮನೋಬಲದಂಥ ವಿದ್ಯೆಗಳನ್ನು ಕಲಿತರೆ ಮನುಷ್ಯ ಸ್ವತಂತ್ರ ಬದುಕನ್ನು ಬದುಕಬಹುದು ಎಂದರಿತು ವಿದ್ಯಾ ಮಹಿಮೆಯನ್ನು ತುಳುನಾಡಿಗೆ ತೋರಿಸಿಕೊಡಲು, ನಾಡನ್ನು ಉಜ್ವಲ ಚರಿತ್ರೆಯ ಪ್ರಜ್ವಲ ದೀಪವನ್ನಾಗಿ ಮಾಡಲು ವಿದ್ಯೆ ಕಲಿಯಲು ಹೊರಡುತ್ತಾರೆ. ಮಾವ ಸಾಯನ ಬೈದನಿಂದ ಮಾಹಿತಿ ಪಡೆದು ಪಡುವಣ ದಿಕ್ಕಿನ ಕಟಪಾಡಿ ನಾನಾಯರ ಗರೋಡಿಯಲ್ಲಿ ಸಾಮು ಕಲಿತು ಸಕಲ ವಿದ್ಯೆಯಲ್ಲೂ ಪಾರಂಗರಾಗುತ್ತಾರೆ. ಕಟಪಾಡಿ ಗರೋಡಿಯ ಬಲಿಪ ನಾನಾಯರ ಮತ್ತು ಪಿಲಿಪ ನಾನಾಯರ ಶಿಷ್ಯರಾಗಿ 12 ವರ್ಷ ಎಲ್ಲ ವಿದ್ಯೆಗಳನ್ನು ಕಲಿತ ಇವರು ಅಜಾನುಭಾವಿಗಳಾಗುತ್ತಾರೆ. ಈಗ ಅವಳಿಗಳಿಗೆ ಆನೆಯ ಬಲ ಬಂದಿದೆ. ಜಟಿಲ ಸಮಸ್ಯೆಗಳನ್ನು ಪರಿಹರಿಸುವ ಕುಶಾಲಿಗಳು ಗರುಡಿ ವಿದ್ಯೆಯಲ್ಲಿ ಮೇರು ಪರ್ವತಗಳಾಗಿ ಸಕಲ ವಿದ್ಯೆಯಲ್ಲೂ ಪಾರಂಗತರಾಗಿದ್ದಾರೆ. ಸತ್ಯ ಧರ್ಮಕ್ಕೆ ಬೆಳಕಾಗಿ, ನ್ಯಾಯ ನೀತಿಗೆ ಸಾರಥಿಯಾಗಿ ಈ ಭೂಮಿಯನ್ನು ಕಾಯುತ್ತೇವೆ. ಪಣ ತೊಡುತ್ತೇವೆ, ಬಲಿಯಾಗುತ್ತೇವೆ ಈ ನಾಡಮಣ್ಣಿಗೆ. ಸ್ವಾರ್ಥ ಬಿಟ್ಟು ತ್ಯಾಗ ಮಾಡುತ್ತೇವೆ ತುಳುನಾಡ ಸೇವೆಗೆ ಎಂದು ಗುರುಗಳಿಗೆ ಗುರುಕಾಣಿಕೆಯನ್ನು ಸಲ್ಲಿಸಿ ತಮ್ಮ ಊರಿಗೆ ಹೊರಡುತ್ತಾರೆ. ಸತ್ಯಧರ್ಮದ ಆರಾಧಕರಾದ ಕೋಟಿ ಚೆನ್ನಯ್ಯರು ವಿದ್ಯೆಯನ್ನು ಕಲಿತು ಊರಿಗೆ ಬರುವ ಸುದ್ದಿಯನ್ನು ತಿಳಿದು ಇಡೀ ಪಡುಮಲೆಯೇ ಸಂಭ್ರಮಪಟ್ಟಿತು. ಬಂದವರೇ ಮಾವ ಸಾಯನ ಬೈದನ ಕಾಲಿಗೆ ನಮಸ್ಕರಿಸಿ ಅತ್ತೆ ಸೊನ್ನೆ ಸೋಮು ಬೈದತ್ತಿಯ ಆಶೀರ್ವಾದ ಪಡೆದು ರಾಜಕಾಣಿಕೆಯೊಂದಿಗೆ ಪೆರುಮಲ ಬಲ್ಲಾಳರನ್ನು ನೋಡಲು ಅರಮನೆಗೆ ಬಂದರು. ಬಲ್ಲಾಳರು ಸಿಂಹದ ಮರಿಗಳಂತೆ ಇರುವ ಕೋಟಿ ಚೆನ್ನಯ್ಯರನ್ನು ಆಶ್ಚರ್ಯದಿಂದ ನೋಡುತ್ತಾರೆ. ನೆಕ್ಸ್ಟ್ ವೇಟ್ ಫಾರ್ ಪಾರ್ಟ್ 9.